अस्सलामुअलैकुम वरहमतुल्लाहि वबरकातुह। डियर 9th स्टैंडर्ड स्टूडेंट्स, आप लोगों का 8th पोयम जो है आचारविಲ್ಲದ नालिगे, ये पोयम के आप लोगों का लेसन नोट्स देखेंगे। सबसे पहले ಕೃತಿಕಾರರ ಪರಿಚಯ. ಪುರಂದರದಾಸರ ಮೊದಲಿನ ಪುರಂದರದಾಸರು ಶ್ರೀನಿವಾಸ ನಾಯಕ. ಇವರು ಕ್ರಿಸ್ತಶಕ 1484ರಿಂದ 1564ರ ನಡುವಿನ ಕಾಲಾವಧಿಯಲ್ಲಿ ಬದುಕಿದ್ದರು. ಇವರ ಸ್ಥಳ ಪುರಂದರಗಡ. ಪುರಂದರದಾಸರು ಪುರಂದರ ವಿಠ್ಠಲ ಅಂಕಿತದಿಂದ ಸಾವಿರಾರು ಕೀರ್ತನೆ, ಸುಳಾದಿ, ಉಗಭೋಗಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದು ಇದೆ. ಪ್ರಸ್ತುತ ಕೀರ್ತನೆಯನ್ನು ಮೈಸೂರು ವಿಶ್ವವಿದ್ಯಾಲಯದ ಪ್ರಕಟಿಸುವ ಡಾಕ್ಟರ್ ಟಿ. ಎನ್. ನಾಗರತ್ನ ಅವರ ದಾಸ ಸಾಹಿತ್ಯ ಸೌರಭ ಕೃತಿಯಿಂದ ಆರಿಸಿದೆ. ये इनका शॉर्ट एंड स्वीट कवि परिचय है. अब हम डायरेक्ट 1 मार्क के क्वेश्चन सर, उससे पहले फिल इन द ब्लैंक्स देखेंगे. ಪುರಂದರದಾಸರ ಪೂರ್ವದ ಹೆಸರು ಶ್ರೀನಿವಾಸ್ ನಾಯಕ್. ಪ್ರಶ್ನೆ 2, ಬಿಟ್ಟ ಸ್ಥಳ 2. ಪುರಂದರದಾಸರ ಗುರುಗಳ ಹೆಸರು ವ್ಯಾಸರಾಯರು. ಬಿಟ್ಟ ಸ್ಥಳ 3. ದಾಸ ಸಾಹಿತ್ಯವು ಡ್ಯಾಶ್ ಅವರಿಂದ ಆರಂಭಗೊಂಡಿತ್ತು. ಉತ್ತರ ಶ್ರೀ ಪಾದರಾಜರು. ಪ್ರಶ್ನೆ ಬಿಟ್ಟ ಸ್ಥಳ 4. ಪುರಂದರ ದಾಸರ ಇಷ್ಟ ದೈವ ಡ್ಯಾಶ್ ಪುರಂದರ ವಿಠ್ಠಲ राय. ये बिट्टा स्थಳ है. अब 1 मार्क के क्वेश्चन आंसर. ಪ್ರಶ್ನೆ 1. ಪುರಂದರದಾಸರ ಅಂಕಿತ ನಾಮವೇನು? ಉತ್ತರ ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠ್ಠಲ. ಪ್ರಶ್ನೆ 2. ಪುರಂದರದಾಸರಿಗೆ ಯಾವ ಬಿರುದು ಇದೆ? ಉತ್ತರ ಪುರಂದರದಾಸರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದು ಇದೆ. ಪ್ರಶ್ನೆ 3. ಆಚಾರವಿಲ್ಲದ ನಾಲಿಗೆ ಮಾನವನ ಯಾವ ವರ್ತನೆಗಳನ್ನು ಸೂಚಿಸುತ್ತದೆ? ಉತ್ತರ ಆಚಾರವಿಲ್ಲದ ನಾಲಿಗೆ ಮಾನವನ ರೀತಿ ನೀತಿ, ಆಚಾರ ವಿಚಾರ ಹಾಗೂ ಗುಣ ನಡತೆಗಳನ್ನು ಸೂಚಿಸುತ್ತದೆ. ಪ್ರಶ್ನೆ 4. ಪುರಂದರದಾಸರು ನಮ್ಮ ನಡೆ ನುಡಿಗಳಲ್ಲಿ ಯಾವ ಸ್ಮರಣೆ ಇರಬೇಕೆಂದು ಹೇಳುತ್ತಾರೆ? ಉತ್ತರ ಪುರಂದರದಾಸರು ನಮ್ಮ ನಡೆ ನುಡಿಗಳಲ್ಲಿ ಹರಿನಾಮ ಸ್ಮರಣೆ ಇರಬೇಕೆಂದು ಹೇಳುತ್ತಾರೆ. ಪ್ರಶ್ನೆ 5. ಪುರಂದರದಾಸರು ಬಡವರ ಪಾಲಿಗೆ ಯಾವ ನುಡಿ ಹೇಗಿರಬೇಕೆಂದು ಹೇಳುತ್ತಾರೆ? ಉತ್ತರ ಪುರಂದರದಾಸರು ಬಡವರ ಪಾಲಿಗೆ ನಮ್ಮ ನುಡಿಯು ಅವರ ಮನಸ್ಸನ್ನು ನೋಯಿಸುವಂತಿರಬಾರದು ಎಂದು ಹೇಳುತ್ತಾರೆ. येथे 1 मार्क के क्वेश्चन आंसर्स. अब 2-3 मार्क के क्वेश्चन आंसर देखेंगे. ಪ್ರಶ್ನೆ 1. ನಾಲಿಗೆಯು ಬುದ್ಧಿಯ ಹಿಡಿತದಲ್ಲಿರಬೇಕು ಎಂಬುದನ್ನು ಪುರಂದರದಾಸರು ಯಾವ ರೀತಿ ಹೇಳಿದ್ದಾರೆ? ಉತ್ತರ ಯಾವುದೇ ಸಮಯದಲ್ಲೂ ಇದ್ದಂಥ ಸತ್ಯವನ್ನು ನುಡಿಯಬೇಕು. ಸತ್ಯವನ್ನು ನುಡಿಯುವುದರಿಂದ ಯಾವುದೇ ತೊಂದರೆಗಳಿಲ್ಲದೆ ಸುಖ ಸಂತೋಷದಿಂದ ಇರಬಹುದು. ಅಂದರೆ ಹಾಲು ಅಮೃತದಂತಹ ಸವಿಯನ್ನು ಉಣಬಹುದು. ಹಾಗಾಗಿ ನಾಲಿಗೆಯು ಬುದ್ಧಿಯ ಹಿಡಿತದಲ್ಲಿರಬೇಕು ಪುರಂದರದಾಸರು ಹೇಳುತ್ತಾರೆ. ಪ್ರಶ್ನೆ 2. ಪುರಂದರದಾಸರು ಹುಸಿ ನುಡಿಯಬಾರದು ಎಂಬುದನ್ನು ಯಾವ ರೀತಿ ಹೇಳಿದ್ದಾರೆ? ಉತ್ತರ ಯಾವುದೇ ಸಮಯದಲ್ಲೂ ಇದ್ದದ್ದನ್ನು ಇದ್ದಂತೆ ನುಡಿಯಬೇಕು. ಹಿಡಿದು ಬಂದು ನಮ್ಮನ್ನು ಹಿಂಸಿಸಿದರೂ ಸಹ ಸುಳ್ಳನ್ನು ಹೇಳಬಾರದು. ಸತ್ಯವನ್ನು ನುಡಿಯುವುದರಿಂದ ಯಾವುದೇ ತೊಂದರೆಗಳಿಲ್ಲದೆ ಸುಖ ಸಂತೋಷದಿಂದ ಇರಬಹುದು. ಅದರಿಂದ ಹುಸಿಯನ್ನು ನುಡಿಯಬಾರದೆಂದು ಪುರಂದರದಾಸರು ಹೇಳಿದ್ದಾರೆ. ये 2 मार्क के 2 क्वेश्चन आंसर्स हो गए. अब 3rd क्वेश्चन आंसर देखेंगे. ಪ್ರಶ್ನೆ 3. ಪುರಂದರದಾಸರು ಮಾತಿನಲ್ಲಿ ಹರಿಯನ್ನು ಹೇಗೆ ಕಾಣಬೇಕೆಂದು ಬಯಸಿದ್ದಾರೆ? ಉತ್ತರ
ನಾವು ಸದಾಕಾಲ ಕೆಟ್ಟದನ್ನೇ ನುಡಿಯುತ್ತಿದ್ದರೆ ಯಮಭಟ್ಟರು ನಮ್ಮನ್ನು ಹಿಡಿದು ಕೊಂಡೊಯ್ಯುತ್ತಾರೆ. ಅದರಿಂದ ಮುಕ್ತಿ ಮಾರ್ಗಕ್ಕೆ ಮೊಡೆಯುವ ಹರಿನಾಮವನ್ನೇ ಸ್ಮರಿಸುತ್ತಿರಬೇಕು. ಹರಿಪಾದವೇ ಪರಮ ಗತಿಯೆಂದು ತಿಳಿಯಬೇಕೆಂದು ಪುರಂದರದಾಸರು ಹೇಳಿದ್ದಾರೆ. ಪ್ರಶ್ನೆ 4. ಪುರಂದರದಾಸರು ಪರರ ಚಿಂತೆಯನ್ನು ಬಿಡು ಎಂದು ಏಕೆ ಹೇಳಿದ್ದಾರೆ? ಉತ್ತರ: ಹರಿಪಾದವೇ ಪರಮ ಗತಿಯೆಂದು ತಿಳಿದು ಸದಾಕಾಲವೂ ಪರರ ಚಿಂತೆಯನ್ನು ಬಿಡಬೇಕು. ಅನ್ಯರ ಚಿಂತೆಯಲ್ಲಿ ಕಾಲಹರಣ ಮಾಡದೆ ಸಿರಿ ಸಂಪತ್ತನ್ನು ನೀಡುವ ಪುರಂದರ ವಿಠ್ಠಲ ರಾಯನನ್ನು ಮರೆಯದೆ ಧನ್ಯ ಮಾಡಬೇಕೆಂದು ಪುರಂದರದಾಸರು ಹೇಳಿದ್ದಾರೆ. ये थे 2 मार्क के ऑल 4 क्वेश्चन आंसर्स. अब हम नेक्स्ट वीडियो देखेंगे. ಪ್ರಶ್ನೆ 8-10 ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಪುರಂದರದಾಸರು ಮಾನವನ ನಡೆ ನುಡಿಯ ಮಹತ್ವವನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಆಚಾರ ವಿಚಾರ ರೀತಿ ನೀತಿ ನಡವಳಿಕೆಯನ್ನು ಅರಿಯದ ನಾಲಿಗೆಯೇ ನಿನ್ನ ಕೆಟ್ಟ ಬುದ್ಧಿಯನ್ನು ಬಿಡು. ನಾಚಿಕೆ ಲಜ್ಜೆಗಳನ್ನು ಅರಿಯದೆ ಎಲ್ಲಾ ಸಂದರ್ಭದಲ್ಲೂ ಮಾತನಾಡಲು ಮುಂದೆ ಚಾಚಿಕೊಳ್ಳುವ ನಾಲಿಗೆಯೇ ನಿನ್ನ ಕೆಟ್ಟತನವನ್ನು ಬಿಡು ಎಂದು ಪುರಂದರದಾಸರು ಹೇಳುತ್ತಾರೆ. ಮನುಷ್ಯ ಆಡಂಬರ ಹಾಗೂ ಭಂಡಾಚಾರದ ಬದುಕನ್ನು ಬಿಡಬೇಕು. ದ್ವೇಷ, ಅಸೂಯೆ, ಕೋಪ, ತಾಪಗಳನ್ನು ಬಿಟ್ಟು ಧರ್ಮದ ಹಾದಿಯಲ್ಲಿ ನಡೆಯಬೇಕು. ನಮ್ಮ ನಡೆ, ನುಡಿ, ತನು, ಮನ, ಅಂತರಂಗ, ಬಹಿರಂಗಗಳು ಪರಿಶುದ್ಧವಾಗಿರಬೇಕು. ನಾಲಿಗೆ ಶುದ್ಧವಾದರೆ ನಾಡೆಲ್ಲ ನೆಂಟರು ಎನ್ನುವಂತೆ ಬದುಕಬೇಕೆಂದು ಪುರಂದರದಾಸರು ಹೇಳಿದ್ದಾರೆ. ये फर्स्ट 8-10 का हुआ. अब सेकेंड 8-10 का उत्तर देखेंगे, क्वेश्चन एंड आंसर. ಪ್ರಶ್ನೆ 2. ನಾಲಿಗೆ ಬುದ್ಧಿಯ ಹಿಡಿತದಲ್ಲಿರುವುದರಿಂದ ಆಗುವ ಪ್ರಯೋಜನಗಳೇನು? ಉತ್ತರ: ನಾಲಿಗೆ ಯಾವಾಗಲೂ ಸತ್ಯವನ್ನು ನುಡಿಯುವುದರಿಂದ ಯಾವುದೇ ತೊಂದರೆಗಳಿಲ್ಲದೆ ಸುಖ ಸಂತೋಷದಿಂದ ಇರಬಹುದು. ಆದರೆ ಹಾಲು ಅಮೃತದಂತಹ ಸವಿಯನ್ನು ಉಣ್ಣಬಹುದು. ಮನುಷ್ಯ ಆಡಂಬರ ಹಾಗೂ ದಂಭಾಚಾರದ ಬದುಕನ್ನು ಬಿಡಬೇಕು. ದ್ವೇಷ, ಅಸೂಯೆ, ಕೋಪ, ತಾಪಗಳನ್ನು ಬಿಟ್ಟು ಧರ್ಮದ ಹಾದಿಯಲ್ಲಿ ನಡೆಯಬೇಕು. ನಾಲಿಗೆಯ ಯಜಮಾನರಾದ ನಾವು ನಾಲಿಗೆಯನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಆಗ ನಮ್ಮಿಂದ ಆಗುವ ತಪ್ಪುಗಳು ಕಡಿಮೆಯಾಗುತ್ತವೆ ಎಂದು ಪುರಂದರದಾಸರು ಹೇಳಿದ್ದಾರೆ. ये 8-10 के दोनों आंसर है. अब नेक्स्ट संदर्भ देखेंगे. ಸಂದರ್ಭ 1. ಪರರ ಚಿಂತೆಯ ಬಿಡು ನಾಲಿಗೆ. ಉತ್ತರ: ಈ ವಾಕ್ಯವನ್ನು ಪುರಂದರದಾಸರು ಅವರು ಬರೆದಿರುವ ಆಚಾರವಿಲ್ಲದ ನಾಲಿಗೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಪುರಂದರದಾಸರು ಹೇಳುತ್ತಾರೆ. ಹರಿಪಾದವೇ ಪರಮ ಗತಿಯೆಂದು ತಿಳಿದು ಸದಾಕಾಲವೂ ಪರರ ಚಿಂತೆಯನ್ನು ಬಿಡಬೇಕು. ಅನ್ಯರ ಚಿಂತೆಯಲ್ಲಿ ಕಾಲಹರಣ ಮಾಡದೆ ಸಿರಿ ಸಂಪತ್ತನ್ನು ನೀಡುವ ಪುರಂದರ ವಿಠ್ಠಲನನ್ನು ಮರೆಯದೆ ಧನ್ಯ ಮಾಡಬೇಕೆಂದು ಪುರಂದರದಾಸರು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ये फर्स्ट संदर्भ. अब सेकेंड संदर्भ देखिए. ಎರಡನೇ ಸಂದರ್ಭ: ಬುದ್ಧಿಯಲ್ಲಿರು ಕಂಡ್ಯ ನಾಲಿಗೆ. ಉತ್ತರ: ಈ ವಾಕ್ಯವನ್ನು ಪುರಂದರದಾಸರು ಅವರು ಬರೆದಿರುವ ಆಚಾರವಿಲ್ಲದ ನಾಲಿಗೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಪುರಂದರದಾಸರು ಹೇಳುತ್ತಾರೆ. ಯಾವುದೇ ಸಮಯದಲ್ಲೂ ಇದ್ದದ್ದನ್ನು ಇದ್ದಂತೆ ನುಡಿಯಬೇಕು. ಹಿಡಿದು ಬಂದು ನಮ್ಮನ್ನು ಹಿಂಸಿಸಿದರೂ ಸಹ ಸುಳ್ಳನ್ನು ಹೇಳಬಾರದು. ಸತ್ಯವನ್ನು ನುಡಿಯುವುದರಿಂದ ಯಾವುದೇ ತೊಂದರೆಗಳಿಲ್ಲದೆ ಸುಖ ಸಂತೋಷದಿಂದ ಇರಬಹುದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸಂದರ್ಭ 3.
ಕಡು ಚತುರ ನುಡಿಯದಿರು ನಾಲಿಗೆ. ಉತ್ತರ: ಈ ವಾಕ್ಯವನ್ನು ಪುರಂದರದಾಸರು ಅವರು ಬರೆದಿರುವ ಆಚಾರವಿಲ್ಲದ ನಾಲಿಗೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಪುರಂದರದಾಸರು ಹೇಳುತ್ತಾರೆ. ಬಡವರಿಗೆ, ನೊಂದವರಿಗೆ ನಾವು ಅತಿ ಬುದ್ಧಿವಂತಿಕೆಯ ನುಡಿಗಳನ್ನಾಡಿ ಅವರನ್ನು ನೋಯಿಸಬಾರದು, ಅವರನ್ನು ಜರಿದು ಹಿಂಗಿಸಬಾರದು. ಬಡವರ ಮಾತಿಗೆ ನಾವು ಕಡು ಚತುರ ನುಡಿಗಳನ್ನು ನುಡಿಯಬಾರದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ये तीनों आपके संदर्भ है. आप नेक्स्ट ग्रामर बीट सबसे पहले ಸ್ವಂತ ವಾಕ್ಯದಲ್ಲಿ ದೇखेंगे. ಪ್ರಶ್ನೆ 1, ಆಚಾರ. ನಾವು ಒಳ್ಳೆಯ ಆಚಾರವಂತರಾಗಬೇಕು. ಪ್ರಶ್ನೆ 2, ನೀಚ ಗುಣ. ನೀಚ ಗುಣ ಹೊಂದಿದವರ ಗೆಳೆತನ ಮಾಡಬಾರದು. ಪ್ರಶ್ನೆ 3, ಕಡು ಚತುರ. ಈಗಿನ ಮಕ್ಕಳು ಕಡು ಚತುರರಾಗಿರುತ್ತಾರೆ. ಪ್ರಶ್ನೆ 4, ಪರರ ಚಿಂತೆ. ನಾವು ಪರರ ಚಿಂತೆ ಬಿಟ್ಟು ದೇವರ ಸ್ಮರಣೆ ಮಾಡಬೇಕು. ನೆಕ್ಸ್ಟ್ ಬೀಟ್ ವಿರುದ್ಧಾರ್ಥಕ ಪದ. ಆಚಾರ, ಅನಾಚಾರ. ನೀಚ ಗುಣ, ಶ್ರೇಷ್ಠ ಗುಣ. ಲಜ್ಜೆ, ನಿರ್ಲಜ್ಜೆ. ಬೇಡ, ಬೇಕು. ನೆಕ್ಸ್ಟ್ ತತ್ಸಮ, ತದ್ಭವ. ಅಮೃತ, ಅಮೃತು. ಯಮ, ಜಮ. ಸಿರಿ, ಶ್ರೀ. ಚತುರ, ಚದುರ. ನೆಕ್ಸ್ಟ್ ಬಿಟ್ क्या है? ಬಿಡಿಸಿ ಬರೆಯಿರಿ ಮತ್ತು ಸಂಧಿ ಹೆಸರಿಸಿರಿ. ಪ್ರಶ್ನೆ 1, ಆಚಾರವಿಲ್ಲದ. ಆಚಾರ ಕೂಡಿಸು ಇಲ್ಲದ. ಆಗಮ ಸಂಧಿ. ಮಾತನಾಡು, ಮಾತನ್ನು ಕೂಡಿಸು ಆಡು. ಲೋಪ ಸಂಧಿ. ನುಡಿಯದೆ, ನುಡಿ ಕೂಡಿಸು ಅದೆ. ಆಗಮ ಸಂಧಿ. ಹರಿಯಂದು, ಹರಿ ಕೂಡಿಸು ಎಂದು. ಆಗಮ ಸಂಧಿ. नेक्स्ट बिट कौन सी है बोला तो ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದಗಳ विभक्ति प्रत्ययಗಳನ್ನು ಹೆಸರನ್ನು बरेरी. यहाँ पे जो लाइन डाले से है वर्ड के नीचे वो वर्ड की विभक्ति प्रत्यय क्या नाम है वो नाम लिखना है. फर्स्ट क्वेश्चन क्या है देखो, पुरंदरदासರು हरिಯನ್ನು प्राರ್ಥಿಸಿದರು. यहाँ पे हरिಯನ್ನು इसका विभक्ति प्रत्यय लिखना है. वो कौन सा है देखो, अನ್ನು द्वितीय विभक्ति प्रत्यय. ಪ್ರಶ್ನೆ 2, ಹಣ್ಣಿಗೆ ಒಂದು ಆಕಾರವಿರುತ್ತದೆ. यहाँ पे हण्ಣಿಗೆ इसका विभक्ति प्रत्यय गे है. कौन सा है देखो, चतुर्थी विभक्ति प्रत्यय. ಪ್ರಶ್ನೆ 3, ಶಿಕ್ಷಣದಿಂದ ಜ್ಞಾನ ವೃದ್ಧಿ ಸುತ್ತದೆ. ಇಂದ, यहाँ पे क्या आ रहा है, ಇಂದ तृतीय विभक्ति प्रत्यय. ಪ್ರಶ್ನೆ 4, ಉಳುವವನೇ भूमिया ಒಳೆಯ. षष्ठी विभक्ति प्रत्यय. ये थे आपके ये चैप्टर के लेसन नोट्स. आई होप आपको ये हेल्प हो. थैंक यू.